ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರ ಸ್ತ್ರೀಯರು ತಾವು ಪ್ರತಿನಿತ್ಯ ಮಾಡಬೇಕಾದ ಸದಾಚರಣೆ ಏನು, ಬೆಳಗ್ಗೆಯಿಂದ ರಾತ್ರಿ ತಪ್ಪದೆ ಮಾಡಬೇಕಾದ ಕರ್ತವ್ಯಗಳೇನು. ಇಷ್ಟನ್ನು ಮಾಡದೇ ಇದ್ದರೆ ಆಕೆ ನಿಜವಾದ ಸ್ತ್ರೀನೇ ಆಗಲ್ಲ. ಸಾಧ್ವಿಯಾದ ಸ್ತ್ರೀ, ವಿವಾಹಿತಳಾಗಿರ್ತಾಳೆ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರ್ತಾಳೆ. ಅಂಥ ಸ್ತ್ರೀ ಉತ್ತಮವಾಗಿ ಜೀವನವನ್ನು ಸಾಗಿಸಬೇಕು. ಬಹಳ ದೊಡ್ಡ ಜವಾಬ್ದಾರಿ ಅದು. ಎಲ್ಲ ಜವಾಬ್ದಾರಿಯ ಜೊತೆಗೆ ತನ್ನ ಪ್ರತಿನಿತ್ಯ ಧಾರ್ಮಿಕ ಆಚರಣೆಯನ್ನು ಪಾಲಿಸೋದು ಅಂದರೆ ಅದು ದೊಡ್ಡ ವಿಷಯನೇ ನಿಜ. ಆದರೂ ಅದನ್ನು ಪಾಲಿಸಿದರೆ ತನಗೂ ಶ್ರೇಯಸ್ಸು, ತನ್ನ ಕುಟುಂಬಕ್ಕೂ ಶ್ರೇಯಸ್ಸು. ಈ ನಿಟ್ಟಿನಲ್ಲಿ ಪ್ರತಿನಿತ್ಯ ಸ್ತ್ರೀಯು ಅಳವಡಿಸಿಕೊಳ್ಳಬೇಕಾದ ಸದಾಚಾರ ಏನಿದೆ ಅದನ್ನು ಈ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ. ಇದು ಬೆಳಗ್ಗೆಯಿಂದ ಪ್ರಾರಂಭ ಆಗುತ್ತೆ. ರಾತ್ರಿ ಹೊತ್ತು ಬೇಗ ಮಲಗಬೇಕು ಅಂತ ಈ ಕಾಲದಲ್ಲಿ ಹೇಳೋದೇ ಕಷ್ಟ. ಆದರೆ ವಸ್ತುತಃ ಬೇಗ ಮಲಗಬೇಕು, ಬೇಗ ಬೆಳಗ್ಗೆ ಏಳಬೇಕು. ಯಾರಿಗಿಂತ ಮೊದಲು ಏಳಬೇಕು? ಗಂಡನಿಗಿಂತ ಮೊದಲು ಬೇಗ ಎದ್ದಿರಬೇಕು. ಆದರೆ ಗಂಡನೇ 9 ಗಂಟೆಗೆ ಎದ್ದು ಹೆಂಡತಿ 8 ಗಂಟೆಗೆ ಹೇಳ್ತಾಳೆ ಅಂದರೆ ಇದು ಶೋಭೆ ಅಲ್ಲ. ಸೂರ್ಯೋದಯಕ್ಕಿಂತ ಮೊದಲೇ ಗಂಡ ಏಳ್ತಾನೆ, ಆದರೆ ಗಂಡ ಏಳೋದಕ್ಕಿಂತ ಇನ್ನೂ ಮುಂಚೆ ಎದ್ದಿರಬೇಕು ಅಂತ ಅರ್ಥ. ಅದು 10 ನಿಮಿಷ ಮುಂಚೆನಾದರೂ ಕೂಡ ಒಟ್ಟು ಗಂಡ ಏಳೋದಕ್ಕಿಂತ ಮುಂಚೆ ಎದ್ದಿರಬೇಕು. ಹೇಳೋ ಉದ್ದೇಶ ಇಷ್ಟೇ. ಪತಿ ಸೇವೆ ಅನ್ನೋದು ಸ್ತ್ರೀಗೆ ಮುಖ್ಯ ಧರ್ಮ ಹೇಳಿರೋದು. ಅವಳು ಯಾವುದೇ ವ್ರತ, ಅದು ಕೂಡ ಏಕಾದಶಿ ವ್ರತ ಅಂತೂ ಖಂಡಿತ, ಏಕಾದಶಿ ವ್ರತವನ್ನು ಆಚರಿಸ್ತಾ ಪತಿ ಸೇವೆ ಅನ್ನೋದು ಒಂದು ಇಲ್ಲದೇನೆ ತಾನು ಏಕಾದಶಿ ಮಾಡಿದರೂ ವ್ಯರ್ಥ ಅಂತೆ. ಅದರಿಂದ ಪತಿ ಸೇವೆಗೆ ತುಂಬ ಪ್ರಾಶಸ್ತ್ಯವನ್ನು ಧರ್ಮಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸ್ತ್ರೀಯರು ಮಾಡಬೇಕಾದ ದೊಡ್ಡ ವ್ರತ ಅಂದರೆ ಅದು ಪತಿಯ ಸೇವೆ. ಅದರಿಂದಲೇ ಪತಿವ್ರತ ಅಂತ ಅದಕ್ಕೆ ಅವಳನ್ನು ಕರೆಯೋದು. ಯಾವ ಸ್ತ್ರೀಗೆ ಪತಿವ್ರತ ಅಂತ ಕರೀತಾರೋ ಬಹಳ ಶ್ರೇಷ್ಠ ಅವಳು ಅಂತ. ಯಾಕೆ? ಪಾತಿವ್ರತ್ಯ ಎಷ್ಟು ಚೆನ್ನಾಗಿದೆ. ತನ್ನ ಪತಿಯನ್ನೇ ಅನುಸರಿಸಿಕೊಂಡು ಜೀವನದಲ್ಲಿ ಪತಿಯ ಏಳಿಗೆಗೋಸ್ಕರ ಶ್ರಮವನ್ನು ವಹಿಸೋಳು ಅವಳು ನಿಜವಾದ ಸ್ತ್ರೀ. ಅಂಥ ಸ್ತ್ರೀ ತಾನು ಹಾಸಿಗೆಯಿಂದ ಏಳುವಂಥ ಸಂದರ್ಭದಲ್ಲಿ ಹಾಸಿಗೆಯಲ್ಲಿದ್ದಾಗಲೇ ನಾರಾಯಣ ನಾರಾಯಣ ಹರೇ ರಾಮ 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 ಹರೇ ಹರೇ ಅಂತ ಕೃಷ್ಣನ ನಾರಾಯಣನ ಸ್ಮರಣೆಯೊಂದಿಗೆ ಒಂದು 8-10 ಬಾರಿ ಹೇಳ್ತಾನೆ ಏಳಬೇಕು. ಎದ್ದಾದ ಮೇಲೆ ತನ್ನ ಪತಿಯನ್ನು ಕೂಡಲೇ ಎಬ್ಸೋದು ಅಂತ ಇದೆ. ಹೌದು, ಧಾರ್ಮಿಕ ಆಚರಣೆಗೆ ಎಬ್ಬಿಸ್ಬೇಕು ಅಂತಿದೆ. ಆದರೆ ಅದಕ್ಕೆ ಮುಂಚೆ ಪತಿಗೆ ಏನೇನು ಸಿದ್ಧತೆಯನ್ನು ಮಾಡಬೇಕು ಅಂದರೆ ಪತಿ ದೇವರ ಪೂಜೆ ಮಾಡಬೇಕು, ಮತ್ತೊಂದು ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಬೇಕಲ್ಲ. ಅದಕ್ಕೋಸ್ಕರ ಮೊದಲೆಲ್ಲ ಸಿದ್ಧತೆಯನ್ನು ಮಾಡಿ ಆಮೇಲೆ ಎಬ್ಬಿಸ್ಬೋದು. ಎಬ್ಬಿಸ್ಬೇಕಾದ್ರೆ ಮೃದುವಾಗಿ ಎಬ್ಬಿಸ್ಬೇಕು ಅಂತ ಧರ್ಮಶಾಸ್ತ್ರದಲ್ಲೆಲ್ಲ ಇದೆ. ಗಂಡನನ್ನು ಜೋರಾಗಿ ಬೈದು ಹೇಳಿ ಅಂತ ಹಾಗೆ ಜೋರು ಮಾಡಿ ಎಬ್ಸೋದಲ್ಲ. ಇದು ಪತಿಗೆ ಅಂತಲ್ಲ, ಯಾರನ್ನು ಎಬ್ಬಿಸ್ಬೇಕಾದ್ರೂ ಅಷ್ಟೇ ನಿಧಾನಕ್ಕೆ, ಅವರು ಗಾಬರಿ ಆಗದೆ ಇರೋ ರೀತಿಯಲ್ಲಿ ಎಬ್ಬಿಸ್ಬೇಕು. ಈ ಪತಿಯನ್ನು ಎಬ್ಬಿಸಿ ಆದ ಮೇಲೆ ತಾನು ಆ ಪತಿಗೆ ನಮಸ್ಕಾರವನ್ನು ಮಾಡಬೇಕು. ಇದು ಪ್ರತಿನಿತ್ಯದ ಕರ್ತವ್ಯ. ಬೆಳಗ್ಗೆ ಎದ್ದು ಕೂಡಲೇ ಪತಿಗೆ ನಮಸ್ಕಾರವನ್ನು ಮಾಡಬೇಕು. ಯಾವ ಅನುಸಂಧಾನದಲ್ಲಿ? ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿಗೆ ನಮಸ್ಕಾರ ಅಂತ ಆ ಪತಿಯ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಇದು ತುಂಬ ಶ್ರೇಯಸ್ಸು. ಇಂದಿನ ಕಾಲದಲ್ಲಿ ನಾವು ಪತಿಗೆ ನಾವೇ ಸಮಾನರು, ಸ್ತ್ರೀಯರು ಅಂತ ಹೀಗೆ ಭಾವಿಸೋರು ಬೇರೆ, ಅದು ಇನ್ನೊಂದು ಪಕ್ಷ. ಆದರೆ ಒಬ್ಬ ಪಾತಿವ್ರತ್ಯ ಹೊಂದಿರೋ ಸ್ತ್ರೀ ಆದರೆ ತಾನು ಪತಿಯ ಮುಖಾಂತರವೇ ಎಲ್ಲ ಪಡ್ಕೊಳ್ಳೋಳು. ಆದ್ದರಿಂದ ಪತಿಗೆ ನಮಸ್ಕಾರ ಮಾಡೋದು ತುಂಬ ಶ್ರೇಯಸ್ಸು. ಯಾಕೆಂದರೆ ಗಂಡ ಹೆಂಡತಿಗೆ ಆಶೀರ್ವಾದವನ್ನು ಏನು ಮಾಡ್ತಾನೆ? ಮನಃಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾನೆ. ಅಂಥ ಆಶೀರ್ವಾದ ಸ್ತ್ರೀಗೆ ತುಂಬ ಅಪೇಕ್ಷಿತ. ಹಾಗಾಗಿ ಎದ್ದು ಕೂಡಲೇ ತನ್ನ ಪತಿಗೆ ನಮಸ್ಕಾರವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಪತಿಯಂದ್ರಿಗೂ ಕೂಡ ಹಾಗೆ. ಪತಿ ಎದ್ದು ಕೂಡಲೇ ಈ ಮುಂಚೆನೇ ಯಾಕೆ ಹೆಂಡತಿ ಎದ್ದಿರಬೇಕು ಅನ್ನಲಿಕ್ಕೆ ಒಂದು ಕಾರಣ ಕೊಡ್ತಾರೆ ಶಾಸ್ತ್ರದಲ್ಲಿ. ಯಾರೇ ಹೇಳಲಿ ಎದ್ದು ಕೂಡಲೇ ಮಂಗಳ ವಸ್ತುವಿನ ದರ್ಶನ ಆಗಬೇಕು. ಆ ಮಂಗಳ ವಸ್ತು ತನ್ನ ಹೆಂಡತಿಯೂ ಕೂಡ ಹೌದಂತೆ. ಎದ್ದು ಕೂಡಲೇ ಹೆಂಡತಿ ಮುಖ ನೋಡಬೇಕಂತೆ. ಯಾಕೆ? ಒಳ್ಳೆ ಪಾತಿವ್ರತ್ಯವನ್ನು ಹೊಂದಿರೋ ಸ್ತ್ರೀ ಆದರೆ, ಪತಿವ್ರತ ಸ್ತ್ರೀ ಆದರೆ ಅವಳ ದರ್ಶನ ತುಂಬ ಮಂಗಳ.
ಜೀವನ ಇಡೀ ಮಂಗಳ ಆಗತ್ತಂತೆ. ಅಂಥ ಅದ್ಭುತವಾದ ಪಾತಿವ್ರತ್ಯ ಹೊಂದಿರೋ ಸ್ತ್ರೀಯ ದರ್ಶನ ಬೆಳಗಿನ ಜಾವದಲ್ಲಿ ಆಗಿರಬೇಕು. ಆದರೆ ಎಲ್ಲ ಶುಭ್ರಳಾಗಿ ದರ್ಶನ, ಹಾಸಿಗೆಯಲ್ಲೇ ದರ್ಶನ ಕೊಟ್ಟರೆ ಅದಲ್ಲ. ಅಂದರೆ ಹಾಸಿಗೆಯಿಂದ ಎದ್ದು ತಾನು ಹೋಗಿ ಶುಚಿರ್ಭೂತಳಾಗಿ ನಂತರ ಗಂಡನನ್ನು ಎಬ್ಬಿಸಲಿಕ್ಕೆ ಅಂತ ಬರ್ತಾಳಲ್ಲ, ಆಗ ಆಕೆಯ ದರ್ಶನ ಏನಾಗುತ್ತೆ, ಅದು ಶುಭವಾದ ದರ್ಶನ. ಅಲ್ಲೊಂದು ವಿಷಯವನ್ನು ಹೇಳ್ತಾರೆ, ಯಾವಾಗ ಸ್ತ್ರೀ ತಾನು ಹಾಸಿಗೆಯಿಂದ ಹೇಳ್ತಾಳೋ ಎದ್ದಾಗ ಒಂದು ಸ್ನಾನ ಅಲ್ಲೇ ಆಗೋಯ್ತು ಅಂತ. ಹಾಸಿಗೆಯಿಂದ ಎದ್ದು ಕೂಡಲೇ ಸ್ತ್ರೀಗೆ ಅದು ಒಂದು ರೀತಿ ಸ್ನಾನ ಅಂತೆ. ಯಾಕೆಂದರೆ ಸ್ತ್ರೀ ಅನ್ನೋದು ಪೂರ್ಣ ಶುದ್ಧಳಾಗೇ ಇರ್ತಾಳಂತೆ. ಅದೊಂದು ವಿಚಿತ್ರವಾದ ಒಂದು ಧರ್ಮಶಾಸ್ತ್ರದ ಒಂದು ವಿಷಯ. ಸ್ತ್ರೀ ಸರ್ವಾಂಗಭೂತಳಾಗಿ ಪವಿತ್ರಳಾಗಿರ್ತಾಳೆ ಯಾವಾಗಲೂ ಅಂತ. ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ಹಸುಗಳ ಹಿಂಭಾಗ ತುಂಬ ಪವಿತ್ರ, ಬ್ರಾಹ್ಮಣರ ಪಾದಗಳು ತುಂಬ ಪವಿತ್ರ, ಸ್ತ್ರೀಯರಿಗೆ ಬಂದಾಗ ಸರ್ವಾಂಗವೂ ಪವಿತ್ರ ಅಂತ. ಇಷ್ಟು ಉತ್ತಮತ್ವವನ್ನು ಸ್ತ್ರೀಯರಿಗೆ ತಿಳಿಸಿದ್ದಾರೆ. ಹಾಗಾಗಿ ಹಾಸಿಗೆಯನ್ನು ಬಿಟ್ಟು ಕೂಡಲೇ ಮತ್ತೆ ಹಾಸಿಗೆ ಸ್ಪರ್ಶ ಇಲ್ಲ, ಹಾಸಿಗೆಯನ್ನು ಬಿಟ್ಟು ಹೊರಟ ಮೇಲೆ ಒಂದು ಶುದ್ಧಿ ಆಯಿತು ಅಂತ ಅರ್ಥ. ಈ ರೀತಿ ಒಂದು ಶುದ್ಧಿಯನ್ನು ಪಡ್ಕೊಂಡಿರ್ತಾರೆ ಸ್ತ್ರೀಯರು. ಅದಾದ ಮೇಲೆ ಅವರು ಮೃತ್ತಿಕಾ ಶೌಚವನ್ನು ಮಾಡ್ಕೊಳ್ಳೋದು, ಆಮೇಲೆ ಮುಖ ಪ್ರಕ್ಷಾಳನೆ, ಮುಖವನ್ನು ತೊಳ್ಕೊಳ್ಳೋದು. ಇನ್ನು ಈ ಹಲ್ಲುಜ್ಜಬೇಕಾದ್ರೆ ನಮಗೆ ಗೊತ್ತಿದೆ, ಚೂರ್ಣದಿಂದ ಉಜ್ಜಬೇಕು. ಈಗಿನ ಕಾಲದಲ್ಲಿ ಆಚರಣೆಯನ್ನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ, ಯಾವುದರ ಆಚರಣೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಆದರೆ ಕರ್ತವ್ಯ ಹೀಗೆ, ಶಾಸ್ತ್ರದಲ್ಲಿ ಹೇಳಿದ್ದು ಯಾವುದಾದ್ರು ಒಂದು ಚೂರ್ಣದಿಂದ. ಈಗೆಲ್ಲ ಹಲ್ಲು ಪುಡಿ ಅಂತ ಸಿಗುತ್ತೆ, ಹಲ್ಲು ಪುಡಿಯನ್ನು ಬಳಸ್ಕೊಳ್ಳೋದು ಉತ್ತಮ ಅಂತ ತಾತ್ಪರ್ಯ. ಇನ್ನು ಹಲ್ಲನ್ನು ಉಜ್ಜಬೇಕಾದ್ರೆ ಸ್ತ್ರೀ ತಾನು ಕುಕ್ಕುಟಾಸನದಲ್ಲಿ, ಅಂದರೆ ಕೋಳಿ ಕೂತ್ಕೊಳ್ಳುತ್ತಲ್ಲ ಅಂಥ ಆಸನದಲ್ಲಿ, ಕೋಳಿ ಕೂತ್ಕೊಳ್ಳೋದು ಅಂದರೆ ಕೋಳಿ ಯಾವ ರೀತಿ ಇರುತ್ತೆ ಆ ರೀತಿ ಭಂಗಿಯಲ್ಲಿ ಕೂತ್ಕೊಂಡು ದಂತಧಾವನ ಅಂದರೆ ಹಲ್ಲುಜ್ಜೋದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಹಲ್ಲನ್ನು ಉಜ್ಜಿ ಆದಮೇಲೆ ಆ ನೀರನ್ನು ಉಗಿತಾರಲ್ಲ, ಗಂಡೂಷ ಅಂತ, ಬಾಯಿ ಮುಕ್ಕಳಿಸೋದು ಅಂತ ಏನು ಕರಿತೀವಿ, ಅದನ್ನು ಎಲ್ಲಿ ಯಾವ ಭಾಗಕ್ಕೆ ಹಾಕಬೇಕು, ಪೂರ್ವ ದಿಕ್ಕಗ, ಬಲಭಾಗಕ್ಕ, ಎಡಭಾಗಕ್ಕ ಅಂದಾಗ ಎಡಭಾಗಕ್ಕೆ ಆ ಬಾಯಿ ಮುಕ್ಕಳಿಸೋದನ್ನು ಮಾಡಬೇಕಂತೆ. ಬಲಭಾಗಕ್ಕಾಗಲಿ ಮುಂದಿನ ಭಾಗಕ್ಕಾಗಲಿ ಮಾಡಬಾರ್ದು ಅಂತಿದೆ. ಯಾಕೆಂದರೆ ಬಲಭಾಗ ಅನ್ನೋದು ದೇವತೆಗಳಿಗೂ ಋಷಿಗಳಿಗೂ ಸಂಬಂಧಪಟ್ಟ ಭಾಗ. ಇನ್ನು ಪೂರ್ವ ಭಾಗವೂ ಕೂಡ ಅತ್ಯಂತ ಶ್ರೇಷ್ಠ ಭಾಗ, ಅಲ್ಲೂ ವಿಶೇಷವಾದ ದೇವತೆಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ಎಡಭಾಗದಲ್ಲಿ ದೈತ್ಯರು ಅಸುರರ ಸ್ಥಾನ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಎಡಭಾಗದಲ್ಲಿ ಯಾವತ್ತೂ ಆ ಗಂಡೂಷ ಅಂದರೆ ಬಾಯಿ ಮುಕ್ಕಳಿಸೋದನ್ನು ಮಾಡಬೇಕು. ಇದಾದ ಮೇಲೆ ಈ ಮೃತ್ತಿಕೆಯನ್ನು ಹಾಗೆ ಕುಂಕುಮವನ್ನು ಧರಿಸ್ತಾಳೆ ಅವಳು. ಇದೆಲ್ಲ ಸ್ನಾನಕ್ಕಿಂತ ಮೊದಲನೇ ವಿಧಿಯನ್ನು ಹೇಳ್ತಾ ಇರೋದು, ಸ್ನಾನಕ್ಕಿಂತ ಪೂರ್ವದಲ್ಲೇ ಇದು. ಅಂದರೆ ತುಳಸಿ ಮೃತ್ತಿಕೆ ಎಲ್ಲ ಏನಿದೆ, ಮತ್ತು ಮೃತ್ತಿಕಾ ಧಾರಣ, ಇನ್ನು ಕುಂಕುಮ ಧಾರಣ ಇದನ್ನು ಮಾಡಬೇಕು. ಇನ್ನು ಆಮೇಲೆ ಪ್ರಾತಃಸ್ತೋತ್ರ, ಬೆಳಗಿನ ಜಾವದಲ್ಲಿ ಹೇಳಬೇಕಾದ ಸ್ತೋತ್ರವನ್ನು ಹೇಳ್ತಾ ಮನೆಯ ದೇವರ ಸನ್ನಿಧಾನ ಏನಿದೆ ಅದರ ಮುಂದೆ ಹೋಗಿ ದೀಪವನ್ನು ಹಚ್ಚಬೇಕು. ಹಚ್ಚೋದು ಅಂದರೆ ಹಿಂದಿನ ದಿವಸದ ದೀಪ ಹಾಗೆ ಉರಿತಾ ಇರಬೇಕು, ಅದು ಆರಬಾರ್ದು. ಆ ರೀತಿಯಲ್ಲಿ ಪುನಃ ಎಣ್ಣೆಯನ್ನು ಹಾಕಿ ಅದನ್ನು ಪ್ರಜ್ವಲಿಸಬೇಕು, ಬೆಳಗುವಂತೆ ಮಾಡಬೇಕು ಅಂತ ಇಷ್ಟೇ ಅರ್ಥ. ಇದಾದ ಮೇಲೆ ಏನಾದರೂ ಅಲ್ಲಿ ಕಪ್ಪಗಿತ್ತ ಅಂದರೆ ಆ ದೀಪದ ಸುತ್ತಲೂ ಅದನ್ನೆಲ್ಲ ಸ್ವಚ್ಛ ಮಾಡಿ ಹಾಕಬೇಕು. ಹಿಂದಿನ ದಿವಸ ಹಾಗೆ ಕಪ್ಪಾಗಿತ್ತು ಪಾತ್ರೆ, ಅದೇ ರೀತಿ ಕಪ್ಪಾದ ಪಾತ್ರೆಯಲ್ಲೇ ಪುನಃ ದೀಪವನ್ನು ಹಚ್ಚಿದ್ರೆ ಉಪಯೋಗ ಇಲ್ಲ. ಆ ದೀಪದ ಆ ಸೊಡ್ಲು ಏನಿದೆ ಆ ಪಾತ್ರೆಯ ಭಾಗ ಅದನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ದೀಪವನ್ನು ಬೆಳಗಿಸ್ಬೇಕು. ದೀಪವನ್ನು ಯಾವಾಗ ಬೆಳಗಿಸ್ತಾಳೆ ಸ್ತ್ರೀ, ಆಗ ದೀಪದಲ್ಲಿ ಅನೇಕ ಚಿಂತನೆಯನ್ನು ಮಾಡಬೇಕು ಅವಳು. ಮಾಡಿಕೊಂಡು ಈ ದೀಪದಲ್ಲಿ ನಾರಾಯಣ ಲಕ್ಷ್ಮಿ ಏನಿದ್ದಾರೆ ಇವರು ಜಗತ್ತಿಗೆ ಬೆಳಕನ್ನು ನೀಡ್ತಾರೆ, ನಮ್ಮ ಮನೆಗೆ ಬೆಳಕನ್ನು ನೀಡಿ ಅಂತ ಅವರ ಬಳಿ ಪ್ರಾರ್ಥಿಸುವಂಥದ್ದು ಈ ದೀಪವನ್ನು ಹಚ್ಚುವಂಥದ್ರಲ್ಲಿ ಅನುಸಂಧಾನ. ಇಷ್ಟನ್ನು ಮಾಡಿ ಮುಂದಕ್ಕೆ ದ್ವಾರಪಾಲಕರ ಪ್ರಾರ್ಥನೆಯನ್ನು ಮಾಡಬೇಕು. ಒಂದು ರೀತಿ ಪುರುಷರಿಗೂ ದೇವರ ಪೂಜೆಯನ್ನು ಹೇಗೆ ಮಾಡ್ತಾರೋ ಆ ರೀತಿ ಸ್ತ್ರೀಯರಿಗೂ ಇಂಥ ವಿಧಿವಿಧಾನಗಳೆಲ್ಲ ಇದೆ. ಆದರೆ ಇಂದಿನ ದಿವಸ ನಾವೆಲ್ಲ ಅದನ್ನು ಮರೆತು ಬಿಟ್ಟಿದ್ದೀವಿ, ಆದರೆ ಅದನ್ನೆಲ್ಲ ಅನುಷ್ಠಾನ ಗೈಬೇಕು. ಇದಾದ ಮೇಲೆ ಉದಯರಾಗ ಅಂತ, ಅಂದರೆ ಪ್ರಾತಃ ಕಾಲದಲ್ಲಿ ಹೇಳಬೇಕಾದ ಅನೇಕ ಕೀರ್ತನೆಗಳಿದೆ. ಅದನ್ನು ಅಂದರೆ ಗಜೇಂದ್ರ ಮೋಕ್ಷ ಆಗಬಹುದು ಅಥವಾ ಭೀಷ್ಮಸ್ತುತಿ ಆಗಬಹುದು, ಇವುಗಳನ್ನೆಲ್ಲ ಹೇಳಿಕೊಂಡು ಮುಂದೆ ಸ್ತ್ರೀ ಅನೇಕ ಧಾರ್ಮಿಕ ವಿಷಯಗಳನ್ನು ಪಾಲನೆ ಮಾಡಬೇಕು. ಅದರಲ್ಲಿ ಏನು, ಒಂದು ಆಗಲೇ ತಿಳಿಸಿದಂತೆ ಮೃದುವಾಗಿ ಎಬ್ಬಿಸಬೇಕು ತನ್ನ ಗಂಡನನ್ನು. ಅಷ್ಟೇ ಅಲ್ಲ, ಸೂರ್ಯೋದಯಕ್ಕಿಂತ ಮೊದಲೇ ತಾನು ಮನೆಯ ಬಾಗಿಲಿನ ಹತ್ತಿರ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕೋದು ಎಲ್ಲ ಮಾಡಬೇಕು. ಇನ್ನು ಆಮೇಲೆ ಪತಿಯ ಶೌಚಾಚಾರಗಳಿಗೂ ಕೂಡ
ಪತಿಗೆ ಸರ್ವಥ ಎಲ್ಲ ಪ್ರಕಾರವಾಗಿ ಅನುಕೂಲಳಾಗಿ ಇರಬೇಕು. ಇನ್ನು ಇನ್ನೊಂದು ವಿಧಿ ಇದೆ ವಸ್ತುತಃ, ಏನು, ಪತಿಯ ಸ್ನಾನ ಆದಮೇಲೆ ಅವಳು ಸ್ನಾನ ಮಾಡಬೇಕು ಅಂತ. ಆದರೆ ಇಂದಿನ ಕಾಲದಲ್ಲಿ ಸಿದ್ಧತೆ ಬೇಗ ಆಗಬೇಕು, ಪತಿಗೆ ಅನುಕೂಲ ಆಗೋದು ಮುಖ್ಯ. ಆ ದೃಷ್ಟಿಯಲ್ಲಿ ಮುಂಚೆನೇ ಸ್ನಾನ ಮಾಡಿದರೂ ತಪ್ಪಿಲ್ಲ. ಅದು ನಿಯಮಿತವಾಗಿ ಪತಿಯ ಸ್ನಾನ ಆದಮೇಲೆ ಮಾಡಬೇಕು ಅಂತಿಲ್ಲ. ಅಂದರೆ ಗಂಡನಿಗಿಂತ ಮೊದಲು ಹೇಳೋದು ಹೇಗಿದೆ ಹಾಗೆ ಗಂಡನಿಗಿಂತ ಮೊದಲೇ ಸ್ನಾನ ಮಾಡಿ ಅದಕ್ಕೆ ತಕ್ಕ ಹಾಗೆ ಅನುಕೂಲವನ್ನು ಮಾಡಿಕೊಡೋದು ಉತ್ತಮ. ಇನ್ನು ಕಂಠ ಸ್ನಾನ ಅನ್ನೋದು ಅಷ್ಟೇ ಸ್ತ್ರೀಗೆ ವಿಶೇಷ ಸಂದರ್ಭದಲ್ಲಿ ಮಾತ್ರ, ಅಂದರೆ ಮಂಗಳವಾರ, ಶುಕ್ರವಾರ, ಶ್ರಾದ್ದದ ದಿವಸ ಅಂಥ ಕೆಲವು ದಿವಸಗಳಲ್ಲಿ ಪೂರ್ಣ ಸ್ನಾನ ಅನ್ನೋದು, ಅಂದರೆ ತಲೆ ಮೇಲೆ ಸ್ನಾನವನ್ನು ಸ್ತ್ರೀ ಮಾಡಬೇಕು. ಇದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಮಾಡೋ ಹಾಗಿಲ್ಲ, ಕಂಠದವರೆಗೆ ಮಾತ್ರ ಸ್ನಾನ. ಇನ್ನು ಸ್ತ್ರೀಯರು ಮಂಗಳವಾರ, ಶುಕ್ರವಾರ, ಶ್ರಾದ್ದದ ದಿವಸಗಳು ಹಾಗೂ ಇತರ ವಿಶೇಷ ಹಬ್ಬಗಳ ದಿವಸ, ಈ ಎಲ್ಲ ದಿವಸಗಳಲ್ಲಿ ತಾನು ಪರಿಪೂರ್ಣವಾಗಿ, ಅಂದರೆ ತಲೆಯ ಭಾಗದಿಂದ ಆರಂಭಿಸಿ ಸ್ನಾನವನ್ನು ಮಾಡಬೇಕು. ಇದನ್ನು ನೆನಪಿಗೆ ಇಟ್ಟುಕೊಳ್ತಾ, ದೇವರ ಪಾತ್ರೆ ಮತ್ತು ಅಡುಗೆ ಪಾತ್ರೆ ಎರಡನ್ನೂ ಏಕ ಮಾಡಬಾರ್ದು, ಒಂದು ಮಾಡಬಾರ್ದು, ಅದು ವ್ಯತ್ಯಾಸವಾಗಿರಬೇಕು. ಅಷ್ಟೇ ಅಲ್ಲ, ಇನ್ನು ಹಿತ್ತಾಳೆ ಪಾತ್ರೆಯನ್ನು ತಗೊಂಡಾಗ ಬೂದಿಯಿಂದ ಶುದ್ಧೀಕರಣವನ್ನು ಮಾಡಬೇಕು. ತಾಮ್ರವನ್ನು ಹುಣಸೆ ಹಣ್ಣಿನಿಂದ ಶುದ್ಧೀಕರಣ. ಇನ್ನು ಭೂಮಿಯನ್ನು ಹಸಿ ಗೋಮಯದಿಂದ ಲೇಪನ ಮಾಡಬೇಕು. ಈ ರೀತಿ ಆಯಾಯ ವಸ್ತುಗಳನ್ನು ಅವಲಂಬಿಸಿಕೊಂಡು ತಾನು ಮಾಡಬೇಕು. ಅಂದರೆ ಸ್ತ್ರೀಯರಿಗೆ ಅಷ್ಟು ಜ್ಞಾನ ಮುಖ್ಯ, ಬಹಳ ತಿಳ್ಕೊಂಡು ಇಂಥ ಆಚರಣೆಗಳನ್ನು ತಾನು ಮಾಡಬೇಕು. ಇಲ್ಲಾಂದರೆ ಬಹಳ ಕುಟುಂಬಕ್ಕೆ ಕಷ್ಟ. ತನಗೆ ಒಳ್ಳೆಯದನ್ನು ಮಾಡಿಕೊಡೋದಲ್ಲದೆ ಕುಟುಂಬದ ಒಂದು ಪೋಷಣೆ ಆ ಸ್ತ್ರೀಯ ಆಧಾರದಲ್ಲಿರುತ್ತೆ. ಸ್ತ್ರೀ ಒಬ್ಬಳು ತಾನು ಅನುಷ್ಠಾನವನ್ನು ಮನೆಯಲ್ಲಿ ಸರಿಯಾಗಿ ಮಾಡ್ತಾ ಹೋದರೆ ತಾನಾಗಿ ಇಡೀ ಕುಟುಂಬಕ್ಕೆ ಶ್ರೇಯಸ್ಸು ಸಿಗತ್ತೆ. ಈ ನಿಟ್ಟಿನಲ್ಲಿ ಸ್ತ್ರೀಯರು ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡ್ತಾ ತಾವು ಆಚರಿಸಬೇಕು. ಇನ್ನು ರಜಸ್ವಲ ಧರ್ಮ, ಅಂದರೆ ಮುಟ್ಟಿನ ದಿವಸಗಳಲ್ಲಿ ಅವಶ್ಯವಾಗಿ ಆಚರಣೆ ಮಾಡಬೇಕಾದ ಆ ರಜಸ್ವಲ ಧರ್ಮ ವ್ರತನೇ ಅದು. ಅದನ್ನು ಆಚರಣೆ ಮಾಡದೇ ಇದ್ದರೆ ಎಲ್ಲವೂ ವ್ಯರ್ಥ. ಜೀವನದಲ್ಲಿ ಸ್ತ್ರೀಯರಿಗೆ ಒಂದು ಏಕಾದಶಿ ವ್ರತ ಅಂದರೆ ಪಾತಿವ್ರತ್ಯ, ಮತ್ತೊಂದು ಈ ರಜಸ್ವಲ ಧರ್ಮದ ಆಚರಣೆ. ಇದಿಲ್ಲದೆ ಹೋದರೆ ಏನು ಮಾಡಿದರೂ ಕೂಡ ಅದು ವ್ಯರ್ಥ. ಹಾಗಾಗಿ ರಜಸ್ವಲ ಧರ್ಮಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಇನ್ನು ಅಡುಗೆ ಮಾಡಬೇಕಾದ್ರೆ ಒಲೆಯನ್ನು ಯಾವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು, ಅದನ್ನು ಪೂರ್ವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾ ಅದಕ್ಕೆ ಅಭಿಮುಖವಾಗಿ ಇವಳು ನಿಂತುಕೊಂಡು ಅಡುಗೆಯನ್ನು ಮಾಡೋದು ಶ್ರೇಷ್ಠ. ದಕ್ಷಿಣಾಭಿಮುಖವಾಗಿ ಒಲೆಯನ್ನು ಸ್ಥಾಪನೆ ಮಾಡಿ ಅಡುಗೆಯನ್ನು ಮಾಡಬಾರ್ದು, ಇದು ಮನಸ್ಸಿನಲ್ಲಿರಬೇಕು. ಇನ್ನು ಲಕ್ಷ್ಮೀನಾರಾಯಣರ ಧ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು. ಮಾತಾ ಚ ಕಮಲಾದೇವಿ ಪಿತಾ ದೇವೋ ಜನಾರ್ದನಃ ಬಾಂಧವ ವಿಷ್ಣು ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಅಂತ ತಂದೆ, ತಾಯಿ, ಬಂಧುಗಳು. ತಾಯಿ ಅಂದರೆ ಲಕ್ಷ್ಮಿ, ತಂದೆ ಅಂದರೆ ಜನಾರ್ದನ, ವಿಷ್ಣು ಭಕ್ತರೆಲ್ಲ ಬಾಂಧವರು. ಸ್ವದೇಶೋ ಭುವನತ್ರಯಂ, ಅಷ್ಟೆಲ್ಲ ತಾನಿರುವಂಥ ದೇಶನೇ ಅದು ಸ್ವಚ್ಛ ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ನಮಸ್ಕಾರ ಮಾಡಬೇಕಾದ್ರೆ ದೇವರಿಗೆ ಪಂಚಾಂಗ ನಮಸ್ಕಾರ ಅಂತೂ ಬೆಳಗಿನ ಜಾವದಲ್ಲೆಲ್ಲ ಅನುಸರಿಸಬೇಕಾದ ನಿಯಮಗಳು, ಅದರ ಮಧ್ಯೆ ಮಧ್ಯೆ ನಮಸ್ಕಾರದ ವಿಷಯ ಮತ್ತು ಪ್ರಾರ್ಥನೆ ಮಾಡೋ ವಿಷಯ ಅದನ್ನು ಕೂಡ ಗಮನಿಸ್ಕೊಂಡು ಹೋಗ್ತಾ ಇದ್ದೀವಿ. ಬ್ರಾಹ್ಮಣಸ್ಯ ಗುದಂ ಶಂಖಂ ಅಂತ ಕೆಲವೆಲ್ಲ ಅಪವಿತ್ರವಾದದ್ದನ್ನು ಭೂಮಿಗೆ ಸ್ಪರ್ಶ ಮಾಡೋ ಹಾಗಿಲ್ಲ. ಇನ್ನು ಯೋಷಿತ ಅಂದರೆ ಸ್ತ್ರೀಯರು ತಮ್ಮ ಸ್ತನಮಂಡಲಂ ಸ್ತನಭಾಗವನ್ನು ಭೂಮಿಗೆ ಸ್ಪರ್ಶ ಮಾಡಿಸಬಾರ್ದು. ಹಾಗಾಗಿ ಅವರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು, ಹೊರತು ಸಾಷ್ಟಾಂಗ ನಮಸ್ಕಾರವನ್ನು ಸ್ತ್ರೀಯರು ಮಾಡೋ ಹಾಗಿಲ್ಲ. ಇನ್ನು ಕೃಷ್ಣನ ಸ್ಮರಣೆಯನ್ನು ಸ್ತ್ರೀಯರು ಮಾಡಬೇಕು. ಇದೆಲ್ಲ ಬೆಳಗಿನ ಜಾವದಲ್ಲಿ ಮಾಡಬೇಕಾದ ಕ್ರಮದಲ್ಲಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂಥೇಳಿ ಕೃಷ್ಣನ ನಮಸ್ಕಾರ ಮಾಡ್ತಾ ಆ ಪ್ರಾರ್ಥನೆಯಲ್ಲಿ ಹೀಗಿರಬೇಕು. ಮನೆಯ ಭಾರವನ್ನು ನಾನು ಹೊತ್ಕೊಂಡಿದ್ದೀನಿ, ಆದರೆ ಆ ಭಾರ ಎಲ್ಲ ನಿನಗೆ ಅರ್ಪಿಸ್ತಾ ಇದ್ದೀನಿ. ನನ್ನ ಕೈ ಹಿಡ್ಕೊಂಡು ನೀನು ಈ ಮನೆಯ ಭಾರವನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂತೆ ಅನುಗ್ರಹಿಸು ಅಂತ. ಸ್ತ್ರೀಯರನ್ನು ಅವಲಂಬಿಸ್ಕೊಂಡು ಎಲ್ಲರೂ ಇರ್ತಾರೆ. ಮಗ, ಗಂಡ, ಮಕ್ಕಳು ಅಂದರೆ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ. ಮೊಮ್ಮಕ್ಕಳು ಕೂಡ ಅಷ್ಟೇ. ಎಲ್ಲ ಈ ಪುರುಷರಾಗಲಿ ಅಥವಾ ಹೆಣ್ಣು ಮಕ್ಕಳಾಗಲಿ ತಾಯಿಯ ಪಾತ್ರವನ್ನು ಯಾರು ವಹಿಸ್ತಾ ಇರ್ತಾರೆ. ಅಂತೂ ವಿವಾಹಿತ ಸ್ತ್ರೀಯರು ಯಾರಿದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ, ಅದು ಮನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೊಂದು ಶಕ್ತಿ ಬೇಕಲ್ಲ, ಅದು ದೇವರು ನೀಡ್ತಾನೆ. ಆ ಶಕ್ತಿಗೋಸ್ಕರ ಪ್ರತಿನಿತ್ಯ ಅವರು ಪ್ರಾರ್ಥನೆಯನ್ನು ಮಾಡಬೇಕು. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ
ಇಂದಿರೇಶಕರಂ ಗೃಹನ್ ವರ್ತಯಾನಂದ್ಯ ವರ್ತಮನಿ. ಇದು ವಾದಿರಾಜರು ತಾವು ಸರಸಭಾರತಿ ವಿಲಾಸದಲ್ಲಿ ಪ್ರಾರ್ಥನೆ ಮಾಡಿದ ಶ್ಲೋಕ. ಅದೇ ಇದು ಸ್ತ್ರೀಯರು ಕೂಡ ಅವಶ್ಯವಾಗಿ ಅನುಸಂಧಾನ ಮಾಡಬೇಕಾಗಿದ್ದು, ಎಲ್ಲರೂ ಮಾಡಬೇಕು, ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರು. ನಾನು ಅಂಧ ಕುರುಡಳಾಗಿದ್ದೇನೆ ಅಂತ ಸ್ತ್ರೀ ತಾನು ಹೇಳ್ಕೊಳ್ತಾ, ವೀಕ್ಷೇನ ಕ್ಷೇಮ ಪದ್ಧತಿ, ನನಗೆ ಕ್ಷೇಮ ದಾರಿ, ಸರಿಯಾದ ದಾರಿ ಯಾವುದು ಅಂತ ನನಗೆ ತಿಳಿತಾ ಇಲ್ಲ. ಇಂದಿರೇಶ ಲಕ್ಷ್ಮೀಪತಿ ಕೈಯನ್ನು ಹಿಡಿದು ನನಗೆ ದಾರಿ ತೋರಿಸು ಅಂತ. ಅಲ್ಲಿ ಲಕ್ಷ್ಮೀ ನಾರಾಯಣನ ಪ್ರಾರ್ಥಿಸಿದ್ರೆ ನಾರಾಯಣ ಲಕ್ಷ್ಮಿಯನ್ನು ಕಳಿಸಿ ಆ ಸ್ತ್ರೀಗೆ ಉದ್ಬೋಧನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಹೋಗುವಂತೆ ಅನುಗ್ರಹವನ್ನು ಮಾಡ್ತಾಳೆ. ಇನ್ನು ದೇವರ ನೈವೇದ್ಯವನ್ನು ಸಿದ್ಧಪಡಿಸಬೇಕು. ಅದಕ್ಕೋಸ್ಕರ ತಾನು ಅಡುಗೆಯನ್ನು ಏನು ಮಾಡ್ತಾಳೆ ಅಂತಹ ಪದಾರ್ಥಗಳನ್ನು ಸೌದೆ ಒಲೆಯಲ್ಲಿ ತಾನು ಮಾಡೋದು ಅತ್ಯಂತ ಶ್ರೇಷ್ಠ. ಕಾಲಕ್ಕನುಗುಣವಾಗಿ ಅವರವರ ಮನೆಯಲ್ಲಿ ಉತ್ತಮ ಹಿರಿಯರು ಯಾವ ರೀತಿ ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ ಆ ರೀತಿ ಮಾಡೋದು ಉತ್ತಮ. ಅಂತೂ ಸ್ತ್ರೀಯರು ನೈವೇದ್ಯಕ್ಕೋಸ್ಕರ ಸಿದ್ಧಪಡಿಸಬೇಕು ಪ್ರತಿನಿತ್ಯ ದೇವರ ನೈವೇದ್ಯಕ್ಕಾಗಿ. ಹಾಗಾಗಿ ಪುರುಷರು ತಪ್ಪದೇ ದೇವರ ಪೂಜೆಯನ್ನು ಮಾಡಬೇಕು ಅಂತಲೂ ಅರ್ಥ. ತಪ್ಪದೇ ದೇವರ ಪೂಜೆಯನ್ನು ಪುರುಷರು, ಜೊತೆಗೆ ಸ್ತ್ರೀಯರು ಅದಕ್ಕಾಗಿ ನೈವೇದ್ಯವನ್ನು ಸಿದ್ಧಪಡಿಸಬೇಕು. ನಂತರ ಯಾವಾಗ ಆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿ ಗೋಮಯದಿಂದ ಲೇಪನವನ್ನು ಮಾಡಿರಬೇಕು. ಗೋಮಯದ ಸ್ಪರ್ಶ ಅಲ್ಲಿ ಆಗಿರಬೇಕು. ಅಷ್ಟೇ ಅಲ್ಲ, ಆ ಒಲೆಯ ಮುಂದೆ ಪರಶುರಾಮ ದೇವರನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡ್ಕೊಳ್ತಾ ಒಂದು ರಂಗೋಲಿಯನ್ನು ಕೂಡ ಅಲ್ಲಿ ಹಾಕಬೇಕು. ಇದರೆಲ್ಲ ನೀವು ಕೆಲವರು ನೋಡಿರ್ತೀರಿ. ಗೊತ್ತಿಲ್ಲದೆ ಇರೋರು ಅದನ್ನು ತಿಳಿದುಕೊಂಡು ಆ ಥರ ಒಲೆಯ ಮುಂದೆ ರಂಗೋಲಿಯನ್ನು ಹಾಕಿ ಅಲ್ಲಿ ಪರಶುರಾಮ ದೇವರ ಸ್ಮರಣೆಯನ್ನು ಮಾಡಬೇಕು. ಯಾಕೆಂದರೆ ಪಾಕ ಅಂದರೆ ಅಗ್ನಿಯ ಮುಖಾಂತರ ಅದು ಪಾಕ ಆಗುತ್ತೆ, ಅಡುಗೆ ಆಗುತ್ತೆ. ಮುಂದೆ ಅಗ್ನಿಯಲ್ಲಿ ಅಗ್ನ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮನ ಚಿಂತನೆಯನ್ನು ಮಾಡೋದು. ಹಾಗಾಗಿ ಪರಶುರಾಮನ ಪ್ರಾರ್ಥನೆಯನ್ನು ಅಲ್ಲಿ ಮಾಡಿ ಆಮೇಲೆ ತಂದಿರುವಂಥ ಎಲ್ಲ ಪದಾರ್ಥಗಳನ್ನು, ಅಡುಗೆ ಪದಾರ್ಥಗಳನ್ನು ಚೆನ್ನಾಗಿ ನೀರಿನಿಂದ ಸ್ವಚ್ಛಗೊಳಿಸಿ, ಈಗ ತರಕಾರಿಗಳಿರುತ್ತೆ, ತರಕಾರಿಗಳ ತೊಟ್ಟಿನಲ್ಲಿ ಕಲಿ ಇರ್ತಾನೆ, ಹಾಗಾಗಿ ತೊಟ್ಟನ್ನು ತೆಗೆಯದೆ ಉಪಯೋಗಿಸೋ ಹಾಗಿಲ್ಲ. ಅಷ್ಟೇ ಅಲ್ಲ, ಹುಣಸೆ ಹಣ್ಣನ್ನು ಹೆಸರುಬೇಳೆ ಪದಾರ್ಥಗಳಿಗೆ ಸೇರಿಸೋ ಹಾಗಿಲ್ಲ. ಇನ್ನು ಹಾಲನ್ನು ತೊಗೊಂಬಂದಾಗ ತಾಮ್ರದ ಪಾತ್ರೆಗೆ ಹಾಕೋದು ಮಾಡಬಾರ್ದು. ಇನ್ನು ಯಾವುದೇ ಒಂದು ವ್ಯಂಜನ ದ್ರವ್ಯ ಅಂದರೆ ಈ ಪಲ್ಯ ಮುಂತಾದ ದ್ರವ್ಯಗಳೇನಿದೆ ಅದನ್ನು ಯಾವಾಗ ಪಲ್ಯ ಮುಂತಾದವುಗಳನ್ನು ಮಾಡಬೇಕಾದ್ರೆ ಅದಕ್ಕೆಲ್ಲ ಅರಿಶಿನ ಹಾಕಿರಲೇಬೇಕು. ಅರಿಶಿನದಿಂದ ಶುದ್ಧಿ. ಇನ್ನು ತರಕಾರಿಗಳನ್ನು ಹೆಚ್ಚಬೇಕಾದ್ರೆ, ಕಾಯಿಯನ್ನು ತುರಿಬೇಕಾದ್ರೆ ಈಳಿಗೆ ಮನೆಯನ್ನು ಉಪಯೋಗಿಸ್ಕೊಳ್ಳೋದಿದೆ. ಆ ಈಳಿಗೆ ಮನೆಯಲ್ಲಿ ಏನಾದರೂ ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಪೂರ್ವಾಭಿಮುಖವಾಗಿ, ದಿಕ್ಕಿನ ನಿಯಮ ಅದಿದೆ, ದಕ್ಷಿಣಾಭಿಮುಖವಾಗಿ ಎಂದು ಕೂಡ ಈಳಿಗೆ ಮನೆಯನ್ನು ಇಟ್ಟುಕೊಂಡು ಈ ತರಕಾರಿಗಳನ್ನು ಹೆಚ್ಚೋದಾಗಲಿ, ಈ ತೆಂಗಿನಕಾಯಿಯನ್ನು ತುರಿಯೋದಾಗಲಿ ಇಂಥದ್ದನ್ನು ಮಾಡಬಾರ್ದು. ಇನ್ನು ತೆಂಗಿನ ಕಾಯಿಯನ್ನು ಒಡಿಬೇಕು. ಆ ಸಂದರ್ಭದಲ್ಲಿ ಮಚ್ಚನ್ನು ತಗೊಂಡು ಒಡಿತಾರೆ. ಆದರೆ ಇದನ್ನು ಹೆಂಗಸರು ಮಾಡದೇ ಇರೋದು ಉತ್ತಮ. ಪುರುಷರ ಕೈಲೇ ಅದನ್ನು ಮಾಡಿಸೋದು ಉತ್ತಮ. ಅಷ್ಟೇ ಅಲ್ಲ, ಬೂದುಗುಂಬಳಕಾಯಿ ಇದ್ದರೆ ಅದನ್ನು ಕೂಡ ವಿಭಾಗ ಮಾಡುವಂಥದ್ದು ಪುರುಷರು ಮಾಡಿದರೆ ಒಳ್ಳೆಯದು, ಸ್ತ್ರೀಯರು ಮಾಡಬಾರ್ದು. ಇನ್ನು ನಿಷಿದ್ಧವಾದ ಪದಾರ್ಥಗಳು ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಇತ್ಯಾದಿಗಳು ಏನೇನಿದೆ ನಿಷಿದ್ಧವಾದ ಪದಾರ್ಥಗಳು ಇದನ್ನು ಬಳಸಬಾರ್ದು. ಇನ್ನು ದ್ವಾದಶಿ ದಿವಸ ಬಂದಾಗ ಆ ದ್ವಾದಶಿ ದಿವಸ ಬಾಳೆ ಎಲೆಯಲ್ಲಿ ಊಟ ಮಾಡೋ ಹಾಗಿಲ್ಲ. ಆಗ ಮುತ್ತುಗದ ಎಲೆ ಅಥವಾ ಬೆಳ್ಳಿಯ ತಟ್ಟೆ ಇವುಗಳನ್ನು ಉಪಯೋಗಿಸ್ಕೊಂಡು ಭೋಜನವನ್ನು ಮಾಡೋದು. ಇದೆಲ್ಲ ಎಚ್ಚರಿಕೆ ಸ್ತ್ರೀಯರಿಗೆ ವಿಶೇಷವಾಗಿರ್ಬೇಕು. ಯಾಕೆಂದರೆ ಆಕೆ ಮನೆಯಲ್ಲಿದ್ದು ಎಲ್ಲವನ್ನು ಮಾಡ್ತಾ ಇರ್ತಾಳೆ. ಅವಳು ಎಷ್ಟು ಎಚ್ಚರದಲ್ಲಿರ್ತಾಳೋ ಅಷ್ಟು ಮನೆಯವರೆಲ್ಲ ಎಚ್ಚರದಿಂದಿರ್ತಾರೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಅಡುಗೆಯ ಪದಾರ್ಥಗಳನ್ನು ಶುದ್ಧೀಕರಣ ಮಾಡಿ ದೇವರ ನೈವೇದ್ಯಕ್ಕೆ ಸಿದ್ಧಪಡಿಸೋದು ಮುಖ್ಯವಾದ ಕರ್ತವ್ಯ. ಹೀಗೆ ಸ್ತ್ರೀಯಾದವಳು ಇದನ್ನೆಲ್ಲ ಸಿದ್ಧಪಡಿಸಿಕೊಂಡು ತಾನು ಹೊಸ್ತಿಲ ಪೂಜೆ, ಅಲ್ಲಿ ತುಳಸಿ ಪೂಜೆ ಎಲ್ಲ ಮಾಡ್ತಾ, ಹಾಗೆ ಶುದ್ಧವಾದ ಸ್ನಾನವನ್ನು ಕೂಡ ಅವಳು ಪಾಲಿಸಬೇಕಾಗಿದೆ. ಸ್ನಾನಕ್ಕೂ ವಿಶೇಷವಾದ ಕ್ರಮಗಳಿದೆ. ನದಿಗಳಲ್ಲಿ ಹೋದಾಗ ಒಂದು ರೀತಿಯ ಸ್ನಾನ, ಮನೆಗಳಲ್ಲಿ ಇದ್ದಾಗ ಒಂದು ರೀತಿಯ ಸ್ನಾನ, ಅಲ್ಲೆಲ್ಲ ಅನೇಕ ರೀತಿ ಅನುಸಂಧಾನವನ್ನು ಮಾಡಿ ಶಾಸ್ತ್ರೋಕ್ತ ಪ್ರಕಾರವಾಗಿ ಸ್ತ್ರೀಯರು ಸ್ನಾನವನ್ನು ಕೂಡ ಮಾಡಬೇಕು. ಹೀಗೆ ಶಾಸ್ತ್ರೋಕ್ತವಾಗಿ ಸ್ತ್ರೀ ಸ್ನಾನವನ್ನು ಮಾಡ್ತಾ, ಸ್ನಾನದಲ್ಲಿ ಮುಖ್ಯವಾಗಿ ಸ್ತ್ರೀ ಗಂಗೆಯ ಸ್ಮರಣೆಯನ್ನಂತೂ ಮಾಡಲೇಬೇಕು. ಅದನ್ನು ಗಂಗಾ ಅಂತ ಸ್ಮರಣೆ ಮಾಡಿಕೊಳ್ಳೋದಿದೆ. ಸಾಮಾನ್ಯವಾಗಿ ನಂದಿನಿ, ನಲಿನಿ, ಸೀತಾ, ಮಾಲತಿ, ಚಮಲಾಪಹ, ವಿಷ್ಣುಪಾದಾಬ್ಜ ಸಂಭೂತ, ಗಂಗಾ ತ್ರಿಪಥಗಾಮಿನಿ, ಭಾಗೀರಥಿ, ಭೋಗವತಿ, ಜಾಹ್ನವಿ, ತ್ರಿದಶೇಶ್ವರಿ ಅಂತ ಹೀಗೆ ಅನೇಕ ಗಂಗೆಯ ನಾಮಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡೋದು ತುಂಬ
ಒಳ್ಳೆಯದು. ಈ ರೀತಿ ಸ್ನಾನವನ್ನು ಸ್ತ್ರೀಯರು ಮಾಡ್ತಾ, ಈ ಸ್ನಾನ ಆದಮೇಲೆ ಒದ್ದೆ ಬಟ್ಟೆಯನ್ನು ಧರಿಸ್ಕೊಂಡು ಜಪತಪಾನುಷ್ಠಾನ ಮಾಡೋ ಹಾಗಿಲ್ಲ. ಒಣಗಿದ ವಸ್ತ್ರವನ್ನು ಉಟ್ಟುಕೊಂಡು ಮಾಡೋದು ಉತ್ತಮ. ಅದೊಂದು ರೀತಿ ಆರೋಗ್ಯ ದೃಷ್ಟಿಯಲ್ಲೂ ಹೌದು. ಮತ್ತೊಂದು ಶಾಸ್ತ್ರದ ಪ್ರಕಾರವೂ ಕೂಡ ತಾನು ಒಣಗಿದ ವಸ್ತ್ರವನ್ನು ಧರಿಸಿ ಮಾಡೋದು ಉತ್ತಮ. ಅಷ್ಟೇ ಅಲ್ಲ, ಈ ವಸ್ತ್ರವನ್ನು ಬಿಡಿಸುವಂಥ ಕಾಲದಲ್ಲಿ, ತಾನು ಏನು ಸೀರೆಯನ್ನು ಉಡುತ್ತಾರೆ ಅಂತಹ ಸೀರೆಯ ವಸ್ತ್ರವನ್ನು ಬಿಡಿಸುವಂಥ ಕಾಲದಲ್ಲಿ ವಾಸುದೇವ ಮೂರ್ತಿಯನ್ನು, ಉಡುವಂಥ ಕಾಲದಲ್ಲಿ ಉಪೇಂದ್ರನನ್ನು ಸ್ಮರಣೆ ಮಾಡಿಕೊಳ್ತಾ ಉಟ್ಕೊಳ್ಬೇಕು. ಹೊದ್ದುಕೊಳ್ಬೇಕಾದ ನಂತರ ಸ್ತ್ರೀಯು ತಾನು ವಾಮನನನ್ನು ಸ್ಮರಣೆ ಮಾಡಬೇಕು. ಹೀಗೆ ಪ್ರತಿಯೊಂದು ಕಾಲದಲ್ಲಿ ಆಯಾಯ ಭಗವದ್ ರೂಪಗಳನ್ನು ಸ್ಮರಣೆ ಮಾಡೋದು ಕೂಡ ಸ್ತ್ರೀಯರ ಕರ್ತವ್ಯ. ಇನ್ನು ಬಣ್ಣ ಬಣ್ಣದ ವಸ್ತ್ರಗಳನ್ನು ಸ್ತ್ರೀಯರು ತಾವು ಧರಿಸಬೇಕು. ಯಾವಾಗಲೂ ಒಂದೇ ವಸ್ತ್ರದಲ್ಲೇ ಇದ್ದರೆ ಅದು ಶೋಭೆ ಅಲ್ವಂತೆ. ಸ್ತ್ರೀಯರು ಒಳ್ಳೆಯ ಅಲಂಕಾರ ಮಾಡಿಕೊಂಡು ತಾವು ಧರಿಸ್ಕೊಂಡು ಪ್ರತಿ ದಿವಸ ಇರಬೇಕು. ಹಾಗಾಗಿ ಬಣ್ಣ ಬಣ್ಣದ ವಸ್ತ್ರವನ್ನು ಧರಿಸ್ತಾ, ಇನ್ನು ಊರ್ಧ್ವಪುಂಡ್ರ ಮುದ್ರಾಧಾರಣೆ ಎರಡನ್ನು ಮಾಡಿಕೊಳ್ತಾ ಪ್ರತಿ ದಿವಸ ಇನ್ನು ಆಚಮನವನ್ನು ಮಾಡಬೇಕು. ಗುರುಮಂತ್ರದ ಆಚರಣೆ, ಅಲ್ಲಿ ಪಾಪಪುರುಷ ವಿಸರ್ಜನ, ಪುಣ್ಯಪುರುಷ ಆವಾಹನ, ಇದನ್ನೆಲ್ಲ ಪ್ರತಿ ದಿವಸ ಮಾಡ್ಕೊಳ್ಬೇಕು ಸ್ತ್ರೀಯರು. ಪಾಪಪುರುಷ ವಿಸರ್ಜನ ಅಂದ್ರೇನು? ನಮ್ಮ ದೇಹದಲ್ಲಿರೋ ಪಾಪಪುರುಷ ಸುಟ್ಟೋಗ್ಲಿ, ಪುಣ್ಯಪುರುಷ ಒಳಗಡೆ ಬರಲಿ. ಪುಣ್ಯಪುರುಷ ಅಂದರೆ ಭಗವಂತ ಒಳಗಡೆ ಬರಲಿ, ಕಲಿಪುರುಷ ಹೊರಗಡೆ ಹೋಗಲಿ, ನಮ್ಮ ಕೆಟ್ಟ ಬುದ್ಧಿಯೆಲ್ಲ ಹೊರಗಡೆ ಹೋಗಿ ಸದ್ಬುದ್ಧಿಯನ್ನು ದೇವರು ನೀಡಲಿ ಎನ್ನುವ ಒಂದು ಚಿಂತನೆ. ಇಂತಹ ಪಾಪಪುರುಷ ವಿಸರ್ಜನ, ಪುಣ್ಯಪುರುಷ ಆವಾಹನ ಇದನ್ನು ಮಾಡುತ್ತಾ ಸ್ತ್ರೀಯರು ವಿಶೇಷವಾಗಿ ಕೃಷ್ಣ ಮಂತ್ರ ಜಪವನ್ನು ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಮಾಡಬೇಕು. ಅಂದರೆ 1000 ಆಗುತ್ತಾ 1000ದಿಂದ ಪ್ರಾರಂಭ ಅಂತ ಮಾಡಿಕೊಡಿ. ಕೃಷ್ಣ ಮಂತ್ರ ಎಷ್ಟು ಜಪ ಮಾಡ್ತೀರೋ ಬೇಗ ಕೃಷ್ಣ ಒಲಿತಾನೆ. ಅವತ್ತಿನ ದಿವಸ ಕೃಷ್ಣ ಅವತಾರದಲ್ಲಿ ಕೃಷ್ಣ ತಾನು ಎಲ್ಲ ಸ್ತ್ರೀಯರಿಗೆ ಹೇಗೆ ಅನುಗ್ರಹ ಮಾಡಿದ್ನೋ ಹಾಗೆ ತನ್ನನ್ನು ಸ್ಮರಿಸುವಂಥ ಸ್ತ್ರೀಯರಿಗೆ ಯಾವಾಗಲೂ ಅನುಗ್ರಹ ಮಾಡಲಿಕ್ಕೆ ಅವನು ಸಿದ್ಧ ಅಂತ ಅವನೇ ಪ್ರತಿಜ್ಞೆ ಮಾಡಿದ್ದಾನೆ. ಆ ರೀತಿಯಲ್ಲಿ ಕೃಷ್ಣನ ಅನುಗ್ರಹ ಎಲ್ಲ ಸ್ತ್ರೀಯರಿಗೂ ವಿಶೇಷವಾಗುತ್ತೆ. ಕೃಷ್ಣ ಮಂತ್ರ ಜಪವನ್ನು ಹೆಚ್ಚೆಚ್ಚು ಮಾಡಬೇಕಾದದ್ದು ಸ್ತ್ರೀಯರ ಕರ್ತವ್ಯ. ಇನ್ನು ತುಳಸಿ ಪೂಜೆ ಬಗ್ಗೆ ವಿಶೇಷವಾದ ಆಸ್ಥೆಯನ್ನು ವಹಿಸಿ ತುಳಸಿ ಪೂಜೆಯನ್ನು ವಿಸ್ತಾರವಾಗಿ ಮಾಡಬೇಕು. ಇನ್ನು ಗೌರಿ ಪೂಜೆ ಪ್ರತಿನಿತ್ಯದ್ದೇನಿದೆ ಆ ಗೌರಿ ಪೂಜೆಯನ್ನು ಆಚರಿಸಬೇಕು. ಇನ್ನು ಅಡುಗೆ ಮನೆಗೆ ಪ್ರವೇಶ ಆದಮೇಲಂತೂ ಅಲ್ಲಿ ಮಾಡಬೇಕಾದ ಅನುಷ್ಠಾನಗಳು ತುಂಬ ಇದೆ. ಅಲ್ಲಿ ಇವಾಗ ಅಡುಗೆಯನ್ನು ಸಿದ್ಧಪಡಿಸಿರ್ತಾರೆ, ಸ್ವಲ್ಪ ರುಚಿ ನೋಡ್ಬಿಡೋಣ ಅಂತ ದೇವರ ನೈವೇದ್ಯಕ್ಕಿಂತ ಮೊದಲೇ ಇವರು ರುಚಿ ನೋಡ್ಬಿಟ್ಟಿರ್ತಾರೆ, ಒಂದು ಸ್ವಲ್ಪ ಕೈಗೆ ಹಾಕ್ಕೊಂಡು. ಹಾಗೆಲ್ಲ ಮಾಡಬಾರ್ದು. ಏನು ಭಗವಂತನ ನೈವೇದ್ಯಕ್ಕೆ ಇಟ್ಟಿದ್ದೇವೋ ಅದು ದೇವರಿಗೆ ಪ್ರೀತಿಯಾಗಿದೆ, ದೇವರು ಅದನ್ನು ಸರಿ ಮಾಡ್ತಾನೆ ಅಂತ ಹಾಗೆ. ನಂತರ ಅಡುಗೆ ಬಡಿಸಿದ ಮೇಲೆ ಸ್ವಲ್ಪ ಆಚೆ ಈಚೆ ಆಗಿದ್ರೆ ಆಗ ಪರಿಷ್ಕರಿಸೋದು ಸರಿ. ಆದರೆ ಮೊದಲೇ ರುಚಿಯನ್ನು ನೋಡ್ಬಿಡೋದು ಅದು ತಪ್ಪು. ಆ ರುಚಿಯನ್ನು ಹಾಗೆ ನೋಡಬಾರ್ದು. ದೇವರಿಗೆ ಮೊದಲು ಅದರ ಸಮರ್ಪಣೆ ಆಗಬೇಕು. ಈ ಅಡುಗೆ ಪಾತ್ರೆಗಳನ್ನು ಬಳಸಬೇಕಾದ್ರೆ ಈ ಎಂಜಲು ಪಾತ್ರೆಯನ್ನಾಗಿ ಮಾಡಬಾರ್ದು. ಆದರೆ ಈ ಅಡುಗೆ ಪಾತ್ರೆ, ಸಾರಿನ ಪಾತ್ರೆ, ಅದರ ಮೇಲೆ ಪಾತ್ರೆಯನ್ನು ಮುಚ್ಚಲಿಕ್ಕೆ ಅಂತ ಇಟ್ಟಿರ್ತೀವಿ. ಆ ಪಾತ್ರೆಯನ್ನು ತೊಗೊಂಡು ಇನ್ಯಾವುದೋ ಸಂದರ್ಭದಲ್ಲಿ ತಿನ್ಬಿಡೋದು, ಅದೆಲ್ಲ ಹಾಕ್ಕೊಂಡು ಹೀಗೆಲ್ಲ ಮಾಡಬಾರ್ದು. ಅಡುಗೆ ಪಾತ್ರೆ ಅದು ಅಡುಗೆ ಪಾತ್ರೆಗೆ ಸಂಬಂಧಪಟ್ಟಿದ್ದು, ದೇವರ ಪಾತ್ರೆ ದೇವರಿಗೆ ಸಂಬಂಧಪಟ್ಟಿದ್ದು, ನಾವು ತಿನ್ನೋ ಪಾತ್ರೆ ನಮಗೆ ಸಂಬಂಧಪಟ್ಟಿದ್ದು. ಹೀಗೆ ವಿಭಾಗ ಇರಲೇಬೇಕು. ಆ ಪಾತ್ರೆಗಳನ್ನು ಆಚೆ ಈಚೆ ಮಾಡಿ ಮಿಶ್ರಣ ಮಾಡಿ ಉಪಯೋಗಿಸಬಾರ್ದು. ಇದನ್ನು ಕೂಡ ಸ್ತ್ರೀಯರು ಎಚ್ಚೆತ್ತುಕೊಳ್ಬೇಕು ಈ ವಿಷಯದಲ್ಲಿ. ಇನ್ನು ಸ್ತ್ರೀಯರು ಅಡುಗೆಯನ್ನು ಮಾಡಬೇಕಾದ್ರೆ ಮೊದಲು ನೀರನ್ನು ಪೂರ್ಣ ಬಿಸಿ ಮಾಡಿ ಆಮೇಲೆ ಅಕ್ಕಿಯನ್ನು ಹಾಕೋದಲ್ಲ. ಅಕ್ಕಿ ನೀರು ಎಲ್ಲವನ್ನು ಸೇರಿಸಿ ಬಿಸಿ ಮಾಡೋದೇನಿದೆ ಅದು ಬಹಳ ಉತ್ತಮ ಪಕ್ಷ. ಹಾಗಾಗಿ ಆ ರೀತಿ ಮಾಡೋದು ಮುಖ್ಯ. ಇನ್ನು ಪಂಚೀಕರಣ ಆಟ ಅಂತಿದೆ, ಅದನ್ನು ಬೆಳಗಿನ ಜಾವದಲ್ಲಿ ಮಾಡೋದು ಉತ್ತಮ. ಆಗದೇ ಇದ್ರೂ ಕೂಡ ಮಧ್ಯಾಹ್ನ ಕಾಲದಲ್ಲಿ ಮಾಡೋದು ಉತ್ತಮ ಪಕ್ಷ. ಅದರಿಂದ ಏನು ತೊಂದರೆ ಇಲ್ಲ. ಯಾಕೆಂದರೆ ಇಷ್ಟು ಮಾಡೋ ಅಷ್ಟರಲ್ಲಿ ಬಹಳ ಸಮಯ ಕಳೆದು ಹೋಗಿರುತ್ತೆ. ಹಾಗಾಗಿ ಆ ಪಂಚೀಕರಣ ಆಟವನ್ನು ಮಧ್ಯಾಹ್ನ ಕಾಲದಲ್ಲೂ ಮಾಡಬಹುದು. ಪಂಚೀಕರಣ ಆಟವನ್ನು ಮಧ್ಯಾಹ್ನ ಕಾಲದಲ್ಲಿ ಮಾಡಬಹುದು ಅಂತ ಹೇಳಿದ ಉದ್ದೇಶ ಇಷ್ಟೇ. ವಸ್ತುತಃ ಸೃಷ್ಟಿ ಚಿಂತೆಯನ್ನು ಬೆಳಗಿನ ಕಾಲದಲ್ಲೇ ಮಾಡಬೇಕು. ಆದರೆ ಇಷ್ಟು ಸಮಾರಂಭದಲ್ಲಿ ನಮಗೆ ಆಗಲಿಲ್ಲ ಅಂದರೆ ಬಿಡಬಾರ್ದು. ಅದನ್ನು ಬಿಡದೆ ತಪ್ಪದೆ ನಾವು ಆಚರಿಸೋದು ಬಹಳ ಮುಖ್ಯ. ಈ ಆಚರಣೆಗೆ ಪ್ರಾಮುಖ್ಯ ಕೊಟ್ಟು ಅದನ್ನು ಮಧ್ಯಾಹ್ನದಂದಾದರೂ ಕೂಡ ಮಾಡಲೇಬೇಕು ಆ ಚಿಂತನೆಯನ್ನು. ಇನ್ನು ಭೋಜನ ಸಮಯಕ್ಕೆ ಬಂದಾಗ ಮೊದಲು ತಾನೇ ತಟ್ಟೆ ಹಾಕ್ಕೊಂಡು ತಿನ್ಬಿಡೋದು, ಆಮೇಲೆ ಇನ್ನೊಬ್ಬರಿಗೆ ಬಡಿಸೋದು ಅಂತಲ್ಲ. ಮೊದಲು ತನ್ನ ಗಂಡನಿಗೆ ಎಲೆ ಹಾಕಿ ಶುದ್ಧವಾದ ಅನ್ನವನ್ನು ಬಡಿಸಿ ಆಮೇಲೆ ಎಲ್ಲ ಮಕ್ಕಳಿಗೆಲ್ಲ ಹಾಕಿ ಕೊನೆಗೆ ತಾನು ಕೂತ್ಕೊಳ್ಬೇಕು. ಸ್ತ್ರೀಯರನ್ನು ನಾವು ಹಾಗೇ ನೋಡ್ತೀವಿ. ಮನೆಯಲ್ಲೆಲ್ಲ ತಾಯಿ ಆಗಬಹುದು, ಹೆಂಡತಿ ಆಗಬಹುದು, ಸಾಮಾನ್ಯವಾಗಿ ಎಲ್ಲರೂ ತಾವೆಲ್ಲರಿಗೂ ಬಡಿಸಿ ತೃಪ್ತಿಪಡಿಸಿ ನಂತರವೇ ಸ್ವೀಕಾರ ಮಾಡ್ತಾರೆ. ಆದರೆ ಇದನ್ನು ಒಂದು ವ್ರತ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದರೆ ವಿಶೇಷವಾದ ಫಲ
ದೊರಕೋದಲ್ಲಿ ಸಂದೇಹವೇ ಇಲ್ಲ. ಶಾಸ್ತ್ರಗಳು ವಿಶೇಷವಾದ ಫಲವನ್ನು ಅಂತಹ ಸ್ತ್ರೀಯರಿಗೆ, ಪಾಲಿಸುವಂತಹ ಸ್ತ್ರೀಯರಿಗೆ ವಿಧಾನ ಮಾಡಿದೆ. ಇನ್ನು ಇನ್ನೊಂದು ಎಚ್ಚರದಲ್ಲಿ, ತೀರ್ಥವನ್ನು ಆಗಲೇ ಸ್ವೀಕಾರ ಮಾಡಬೇಕು ಅಂತಿಲ್ಲ. ಪತಿಯ ಭೋಜನ ಮಾಡಿದ ಮೇಲೆ ತೀರ್ಥ ಸ್ವೀಕಾರ ಅಂತಿಲ್ಲ. ಮುಂಚೆನೆ ಅಂದರೆ ಪತಿ ತೀರ್ಥ ಸ್ವೀಕಾರವನ್ನು ಮಾಡಿದ ಮೇಲೆ ತಾನೇನು ಪತ್ನಿಗೆ ತೀರ್ಥವನ್ನು ತಗೋವಂತ ಕರೆದು ಕೊಡ್ತಾನೆ, ಆಗಲೇ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಅದು ಉತ್ತಮ. ತೀರ್ಥವನ್ನು ಸ್ವೀಕಾರ ಮಾಡಿದರೆ ಆಗ ವಿಳಂಬ ಭೋಜನದ ದುಷ್ಫಲ ಅನ್ನೋದು ದೊರೆಯಲ್ಲ. ಅಂದರೆ ಇಂತಿಂಥ ಸಮಯದಲ್ಲಿ ಭೋಜನ ಮಾಡಬೇಕು ಅಂತಿದೆ. ಆದರೆ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಕಾಲ ಮೀರೇ ಹೋಗಿರುತ್ತೆ. ಅದು ದ್ವಾದಶಿ ಆಗ್ಬೋದು, ಮಿಕ್ಕಿದ ದಿವಸಗಳಲ್ಲಾಗ್ಬೋದು, ಮಿತಿ ಮೀರೇ ಹೋಗೋದು ಸಹಜ. ಯಾಕಂದರೆ ಅಡುಗೆ ಮಾಡಿ ಬಡಿಸಿ ಅವರ ಧರ್ಮ ಅನುಷ್ಠಾನಗಳನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಮಿತಿ ಮೀರಿ ಹೋಗುತ್ತೆ. ಅಂಥ ಎಲ್ಲ ಸಂದರ್ಭದಲ್ಲಿ ತೀರ್ಥವನ್ನಂತೂ ಆ ಕಾಲಕ್ಕೆ ಸರಿಯಾಗಿ ತಗೊಂಡಿದ್ದಾಗ ಅದರ ಯಾವುದೇ ಮೀರಿದ ದೋಷ ಅವ್ರಿಗೆ ಆಗೋದಿಲ್ಲ, ಹೊರತು ಪುಣ್ಯ ಅನ್ನೋದು ಖಂಡಿತ ಇದ್ದೇ ಇದೆ. ಇನ್ನು ಭೋಜನೋತ್ತರದಲ್ಲಿ ತಾಂಬೂಲವನ್ನು ಸಿದ್ಧಪಡಿಸಿ ಗಂಡನಿಗೆ ಕೊಡೋದು. ಆದರೆ ತಾಂಬೂಲ ಏನು ನೀಡುವಂಥ ಪ್ರಸಂಗ ಇದೆ ಅದು ಎಲ್ಲ ದಿವಸಗಳಲ್ಲಿ ಅಲ್ಲ. ಕೆಲವು ದಿವಸಗಳು ನಿಷಿದ್ಧ, ಅದು ಯಾವ ದಿವಸಗಳು ನಿಷಿದ್ಧ ಅನ್ನೋದನ್ನು ಗಮನಿಸಿಕೊಂಡು ಆ ದಿವಸಗಳಲ್ಲಿ ಕೊಡದೆ ಮಿಕ್ಕಿದ ದಿವಸಗಳಲ್ಲಿ ಈ ತಾಂಬೂಲವನ್ನು ನಿರ್ಮಾಣ ಮಾಡಿ ಕೊಡೋದು. ಇದಾಗಿ ಗಂಡ ತಾನು ಹೊರಡುವಂಥ ಸಂದರ್ಭದಲ್ಲಿ ಯಾವಾಗಲೂ ಸ್ತ್ರೀ ಬಾಗಿಲ ಹತ್ರ ಬಂದು ಬೀಳ್ಕೊಟ್ಟು ತಾನು ವಾಪಸ್ ಹೋಗಬೇಕು. ಅವ್ರ ಪಾಡ ಗಂಡಂದ್ರು ಹೋಗ್ತಾ ಇದ್ದಾರೆ, ನಮ್ಗೆ ಸಂಬಂಧನೇ ಇಲ್ಲ ಅಂತ ಇರಬಾರ್ದು. ಒಂದು ಗೌರವ, ಅದೇ ಪಾತಿವ್ರತ್ಯ ಅಂತ ಹೇಳೋದು. ಏನಂದರೆ ಪತಿಯ ಮೇಲೆ ಅತಿಯಾದ ಪ್ರೀತಿ, ಅತಿಯಾದ ಒಂದು ಮಮತೆ ಇದ್ರೂ ತಪ್ಪಿಲ್ಲ. ಕೃಷ್ಣ ಹೇಳ್ತಾನೆ ಯಾರ ಮೇಲೂ ಅತಿಯಾದ ಪ್ರೀತಿ ವ್ಯಾಮೋಹ ಇಟ್ಕೊಳ್ಬಾರ್ದು ಅಂತ. ಆದರೆ ಸ್ತ್ರೀ ಆದವಳು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ತಾನು ಪೋಷಿಸೋ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ತನ್ನ ಪಾತಿವ್ರತ್ಯ ಸ್ಥಿರತೆಗಾಗಿ, ಪಾತಿವ್ರತ್ಯ ರಕ್ಷಣೆಗಾಗಿ ಗಂಡನ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸದಾಕಾಲ ಇರಬೇಕು. ಹಾಗಾಗಿ ಗಂಡ ಹೊರಟಾಗ ಸ್ತ್ರೀಯು ಕೂಡ ಬಾಗಿಲ ಸಮೀಪಕ್ಕೆ ಬಂದು ಬೀಳ್ಕೊಟ್ಟು ಮಂದಹಾಸ ಬೀರ್ತಾ ವಾಪಸ್ಸು ಮನೆಗೆ ಹೋಗಬೇಕು. ಅಷ್ಟೇ ಅಲ್ಲ, ಪುನಃ ಗಂಡ ವಾಪಸ್ಸು ಬಂದಾಗ ಅದೇ ಮಂದಹಾಸದಿಂದ ಬನ್ನಿ ಅಂತ ಸ್ವಾಗತ ಮಾಡಿ ಉಪಚಾರವನ್ನು ಮಾಡೋದು ತುಂಬ ಕರ್ತವ್ಯ. ಈ ವಿಷಯದಲ್ಲಿ ನಾವು ಅನೇಕ ಪುರಾಣಗಳಲ್ಲಿ ನೋಡ್ತೀವಿ. ಪಾತಿವ್ರತ್ಯ ಪರಿಪಾಲನೆ ಮಾಡಿದ ಸ್ತ್ರೀಯರಿಗೆ ಎಷ್ಟು ಶಕ್ತಿ, ಭೂತ ಭವಿಷ್ಯದ ವರ್ತಮಾನ ಕಾಲಗಳ ಜ್ಞಾನ ಅವರಿಗೆ ಉಂಟಾಗ್ತಾ ಇತ್ತಂತೆ, ಜ್ಯೋತಿಷಿಗಳ ಥರ. ಅಂಥ ದಿವ್ಯವಾದ ಶಕ್ತಿ ಅವ್ರಿಗೆ ಸಿಗ್ತಾ ಇತ್ತು. ಆದರೆ ಅಂಥ ಪಾತಿವ್ರತ್ಯ ಅವರಲ್ಲಿತ್ತು. ಇಂದಿನ ಕಾಲದಲ್ಲಿ ನಾವು ಮಾಡ್ತೀವಿ, ನಾವು ಪಾತಿವ್ರತ್ಯ ಇದ್ದರೂ ಕೂಡ ಅದು ಸಿಗಲ್ಲ ಅಂತ ಪ್ರಶ್ನಿಸೋ ಹಾಗಿಲ್ಲ. ಏನೋ ಧರ್ಮಲೋಪ ಆಗಿದೆ ಅಂತ ಅರ್ಥ. ಸರಿಯಾಗಿ ಅನುಷ್ಠಾನ ಮಾಡಿದರೆ ವಿಶೇಷವಾದ ಜ್ಞಾನಶಕ್ತಿಯನ್ನು ಲಕ್ಷ್ಮಿ ಅನುಗ್ರಹಿಸ್ತಾಳೆ. ಈ ರೀತಿ ಪಾಲಿಸ್ತಾ ತಾನು ಭೋಜನವನ್ನು ಮಾಡ್ತಾ, ಮಧ್ಯಾಹ್ನ ಕಾಲದಲ್ಲಿ ನಿದ್ರೆಗೆ ಅವಕಾಶ ಇಲ್ಲ. ಆ ಕಾಲದಲ್ಲಿ ಏನಾದರೂ ಬೇರೆ ಸಾಧನೆ ಮಾಡಿಕೊಳ್ಬೇಕು. ಕೆಲವರು ಆ ಸಂದರ್ಭದಲ್ಲಿ ಅನೇಕರು ಧಾರ್ಮಿಕ ಆಟಗಳು ಅಂತ ಮಾಡ್ಕೊಂಡಿರ್ತಾರೆ, ಅಂಥ ಆಟಗಳನ್ನು ಆಡ್ತಾ ಇರ್ತಾರೆ. ಅದು ಇಷ್ಟು ಶ್ರಮ ವಹಿಸಿದ ಸ್ತ್ರೀಯರಿಗೆ ಸಹಜವಾಗಿ ಸುಸ್ತಾಗೋದು ಸಾಧ್ಯತೆ ಇದ್ದೇ ಇದೆ. ಹಾಗಾಗಿ ಆ ಶ್ರಮಕ್ಕೆ ಪರಿಹಾರವಾಗಿ ನಿದ್ರೆ ಮಾಡಬೇಕು ಅಂತ ಅನಿಸೋದು ಇದೆ. ಆದರೆ ಕೆಲವು ಸ್ತ್ರೀಯರು ಹಾಗೆ ನಿದ್ರೆ ಬಂದರೂ ತಡೆದುಕೊಂಡೇ ಹಾಗೆ ತಾವು ಕೂತ್ಕೊಂಡೆ ಹೇಗೋ ತೂಕಡಿಸ್ಕೊಂಡೋ ಒಟ್ಟು ಹಾಗೆ ನಿದ್ದೆ ಪೂರ್ಣ ಮಾಡದೇನೆ ತಾವು ಹಾಗೆ ಸಾಧನಾ ಮಾರ್ಗದಲ್ಲಿ ಇದ್ದವರು ಇದ್ದಾರೆ. ಅಂತೂ ಅದನ್ನು ಆದಷ್ಟು ನಾವು ನಿದ್ದೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಸಾಧನೆಯನ್ನು ಮಾಡೋದು ತುಂಬ ಉತ್ತಮ. ಹೀಗೆ ಮಧ್ಯಾಹ್ನ ಕಾಲದಲ್ಲಿ ಆದಷ್ಟು ಸ್ತ್ರೀಯಾದವಳು ಬೇರೆ ಧಾರ್ಮಿಕ ಚಟುವಟಿಕೆಗಳನ್ನು ಆಚರಿಸ್ತಾ ಗುಂಪಾಗಿ ಸ್ತ್ರೀಯರ ಜೊತೆಗೆ ಧಾರ್ಮಿಕ ವಿಚಾರಗಳನ್ನು ಮಾಡ್ತಾ ಕಾಲವನ್ನು ಕಡಿಬಹುದು. ಇನ್ನು ಸಂಜೆಯ ಹೊತ್ತಿಗೆ ಬಂದಾಗ ಕೈಕಾಲುಗಳನ್ನು ತೊಳೆದುಕೊಂಡು ಮುಖ ಸ್ವಚ್ಛ ಮಾಡಿಕೊಂಡು ಪುನಃ ಕುಂಕುಮಾದಿ ಧಾರಣೆಗಳನ್ನು ಮಾಡಿಕೊಂಡು ತಾನು ತುಳಸಿ ವೃಂದಾವನದ ಹತ್ತಿರ ಬಂದು ತುಳಸಿ ವೃಂದಾವನದ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಕೀರ್ತನೆಯನ್ನು ಮಾಡಿ ಇತರ ಸ್ತ್ರೀಯರ ಜೊತೆಗೆ ಹರಿಕಥಾಮೃತ ಸಾರ, ದೇವರ ನಾಮ ಮುಂತಾದವುಗಳನ್ನು ಹಾಡ್ತಾ ಕಾಲವನ್ನು ಕಳಿಬೇಕು. ಅಷ್ಟೇ ಅಲ್ಲ, ಗಂಡನ ಅಪ್ಪಣೆಯನ್ನು ಪಡೆದು ಪ್ರವಚನಗಳು ನಡೀತಾ ಇದ್ದರೆ ಆ ಪ್ರವಚನ ಮಂದಿರಗಳಿಗೆ ಹೋಗಿ ಪ್ರವಚನವನ್ನು ಆಲಿಸಬೇಕು. ವಿಷ್ಣು ಭಕ್ತರ ಸಹವಾಸ ಬಹಳ ಮುಖ್ಯ. ಆ ರೀತಿಯಲ್ಲಿ ಆ ಸಜ್ಜನರ ಸಹವಾಸದೊಂದಿಗೆ ತಾನು ಆ ಪ್ರವಚನಾದಿಗಳನ್ನು ಕೇಳಿ ವಿಚಾರ ವಿನಿಮಯವನ್ನು ಮಾಡಿಕೊಡ್ತಾ ಮನೆಗೆ ಬಂದು ಅಡುಗೆಗೆ ಬೇಕಾದ ಸಕಲ ಪದಾರ್ಥಗಳನ್ನು ಸಿದ್ಧಪಡಿಸಿ ತಾನು ತಂಗಳನ್ನು ತಿನ್ಬೋದು ಅಂತ ಒಂದು ಶಾಸ್ತ್ರದಲ್ಲಿ ಬರುತ್ತೆ. ತಂಗಳು ಅಂತಂದರೆ ಅದು ಹಿಂದಿನ ದಿವಸ ಮಾಡಿದ್ದನ್ನು ಮಾರನೇ ದಿವಸ ತಿನ್ನೋದು ಅಂತ ಅರ್ಥ ಅಲ್ಲ. ಈಗ ಬೆಳಗ್ಗೆ ಅಡುಗೆಯನ್ನು ಮಾಡಿ ಉಳಿದ ಪದಾರ್ಥ ಇರುತ್ತೆ, ಆ ಪದಾರ್ಥವನ್ನು ರಾತ್ರಿ ಕಾಲದಲ್ಲಿ ಸ್ತ್ರೀ ಸ್ವೀಕಾರ ಮಾಡಬಹುದು ಅಂತ ಇದೆ. ಇದು ತಂಗಳನ್ನು ಸ್ವೀಕಾರ ಮಾಡೋದು ಅನ್ನೋ ಶಬ್ದಕ್ಕರ್ಥ. ಯಾಕೆಂದರೆ ಬೆಳಗ್ಗೆ ಮಾಡಿದ ಪದಾರ್ಥ
ಮಿಗಬಾರ್ದು. ಅಪ್ಪಿತಪ್ಪಿ ಮಿಕ್ಕಿದ್ರೆ ಅಂಥ ಪದಾರ್ಥವನ್ನು ಸ್ವೀಕಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂತ ಅಷ್ಟೇ. ಹಾಗಂತ ಪ್ರತಿನಿತ್ಯ ಹಾಗೆ ಆಗಬಾರ್ದು. ಈ ರೀತಿಯ ಅವಕಾಶವನ್ನು ಕೂಡ ಅದು ಸ್ತ್ರೀಯರಿಗೆ ವಿಧಾನವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ರಾತ್ರಿಯವರೆಗೆ ಪೂರ್ಣ, ಬೆಳಗ್ಗೆಯಿಂದ ಆರಂಭಿಸಿ ರಾತ್ರಿ ಕಾಲದವರೆಗೆ ಪೂರ್ಣ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸ್ತ್ರೀ ಮುಳುಗಿರಬೇಕು. ಅಷ್ಟೇ ಅಲ್ಲ, ರಾತ್ರಿ ಕಾಲದಲ್ಲಿ ಹಾಸಿಗೆಯನ್ನು ಸಿದ್ಧಪಡಿಸಿ ಮಕ್ಕಳನ್ನು ಮಲಗಿಸಿ ಅಂದಿನ ದಿವಸ ಸಕಲ ಅಡುಗೆ ಪಾತ್ರೆಗಳನ್ನು ಸ್ವಚ್ಛ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಹಾಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಂಡು ಸ್ವಚ್ಛ ಪಡಿಸ್ತಾ ಕೊನೆಗೆ ತಾನೂ ಕೂಡ ನಿದ್ರೆಗೆ ಜಾರಬೇಕು. ನಿದ್ರೆಯನ್ನು ಮಾಡುವುದಕ್ಕಿಂತ ಮೊದಲು ಭಗವಂತನ ಸ್ಮರಣೆಯನ್ನು ಮಾಡ್ತಾ, ಅಂದರೆ ಪ್ರಾಜ್ಞನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ನಿದ್ರೆ ಮಾಡಬೇಕು. ಆ ಪ್ರಾಜ್ಞನಾಮಕ ಪರಮಾತ್ಮನ ಅನುಗ್ರಹದಿಂದ ಚೆನ್ನಾಗಿ ವಿಶ್ರಾಂತಿ ದೊರಕಿ ಪುನಃ ಮಾರನೇ ದಿವಸ ಎದ್ದು ಹೀಗೆ ಪ್ರತಿನಿತ್ಯ ಧಾರ್ಮಿಕ ಆಚರಣೆಯಲ್ಲಿ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಮುಳುಗಬೇಕು. ಇದೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಬಂದ ಕೆಲವು ವಿಷಯಗಳಷ್ಟೇ. ಈ ರೀತಿಯ ಆಚರಣೆಯನ್ನು ಎಲ್ಲರೂ ಕೂಡ ಯಾವಾಗಲೂ ಮಾಡಲಿಕ್ಕೆ ಸಾಧ್ಯವೆನ್ನುವ ಪ್ರಶ್ನೆಯೂ ನಮಗೆ ಬರಬಹುದು. ಆದರೆ ಆದಷ್ಟು ನಾವು ತಪ್ಪಿಸದೇನೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಮಾಡಿದಾಗ ಅದಕ್ಕೆ ಒಂದೊಂದಕ್ಕೂ ಕೂಡ ಅದು ಈ ಕಲಿಯುಗದಲ್ಲಿ ವಿಶೇಷವಾದ ಫಲ ದೊರಕತ್ತೆ. ಆದ್ದರಿಂದ ಅವಶ್ಯವಾಗಿ ಎಲ್ಲ ಸ್ತ್ರೀಯರು ಕೂಡ ಶಾಸ್ತ್ರದಲ್ಲಿ ಹೇಳಿದ ಈ ಕ್ರಮಗಳನ್ನು ಆಶ್ರಯಿಸಿ, ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಅದು ಶಾಸ್ತ್ರೀಯವಾಗಿ ವ್ಯತ್ಯಾಸವಾಗಿರಲಿ ಹೊರತು ಏನೋ ನಮಗೆ ಕಲ್ಪನೆಗೆ ಬಂದ ಹಾಗೆ ನಾವು ನಮ್ಮ ಸಂಪ್ರದಾಯಗಳನ್ನೇ ಹೊಸದಾಗಿ ಸೃಷ್ಟಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲದೇ ಇದ್ದರೆ ಆಗ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ನಡೆದಂತೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲ ಸ್ತ್ರೀಯರು ಈ ಸಂಚಿಕೆಯನ್ನು ಕೇಳಿ ಈ ಸ್ತ್ರೀ ಸದಾಚಾರ ವಿಷಯಗಳನ್ನು ಅವಲೋಕನ ಮಾಡಿ ಪುನಃ ಚಿಂತಿಸಿ ಈ ರೀತಿಯ ಅನುಷ್ಠಾನವನ್ನು ಮಾಡಿ ಆ ಭಗವಂತನ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.